ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ಡಿಫ್ರೆಂಟ್ ಕಾನ್ಸೆಪ್ಟ್ ತಂದಿದ್ದೀನಿ. ಡಿಫ್ರೆಂಟ್ ಕಾನ್ಸೆಪ್ಟ್ ಇನ್ ದ ಸೆನ್ಸ್ ಅದರಲ್ಲಿ ಹೌ ಮೆನಿ ಟೈಮ್ಸ್ ಯು ಡೂ ದಿಸ್ ವರ್ಕ್ಸ್ ಅಂದರೆ ವರ್ಕಲ್ಲಿ ಡಿಫ್ರೆಂಟ್ ವೆರೈಟಿ. ಐದರ್ ಇಟ್ ಮೈಟ್ ಬಿ ವಾಚಿಂಗ್ ಟಿ ವಿ ಆರ್ ಡೂಯಿಂಗ್ ಸಮ್ ವರ್ಕ್ ಆರ್ ಗೋಯಿಂಗ್ ಟು ಶಾಪ್, ಗೆಟಿಂಗ್ ಗ್ರಾಸರಿ, ಡೂಯಿಂಗ್ ಹೌಸ್ ಹೋಲ್ಡ್ ವರ್ಕ್, ಯಾವುದಾದ್ರೂ ಇರ್ಬೋದು. ಸೊ ಅದನ್ನು ಹೌ ಮೆನಿ ಟೈಮ್ಸ್ ಯು ಡೂ ಅಂತ ನೋಡಿ ನಾವು ಒಂದು ಫಾರ್ಮುಲಾ ಟೈಪ್ ಇದೆ, ಅದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಒಂದು ಫಾರ್ಮುಲಾ ಇದೆ, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ನೀವು ಇಂಗ್ಲೀಷ್ ಕಲಿಯೋರಾದರೆ ಫಸ್ಟ್ ಟೈಮ್ ಅಂತ ಹೇಳ್ತೀನಿ. ಓಕೆ, ಹೊಸಕ್ಕೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಒಂದು ದಿನದಲ್ಲಿ ನೀವು ಎಷ್ಟು ಸಲ ನಿಮ್ಮ ಮೊಬೈಲ್ನ ತೆಗೆದು ನೋಡ್ತೀವಿ? ಓಕೆನಾ? ಇನ್ ಒನ್ ಡೇ ಹೌ ಮೆನಿ ಟೈಮ್ಸ್ ಯು ಸ್ವಿಚ್ ಆಫ್ ಆರ್ ಸ್ವಿಚ್ ಆನ್ ದಿ ಮೊಬೈಲ್? ಓಕೆನಾ? ಇದಕ್ಕೆ ನಮ್ಗೆ ಆನ್ಸರ್ ಬೇಕೇ ಬೇಕು. ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ನಿಮ್ಗೆ ಆನ್ಸರ್ ಮಾಡಿ. ತುಂಬ ಸಿಂಪಲ್ಲು ಮತ್ತು ಎಫೆಕ್ಟಿವ್ ಟಾಪಿಕ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇದೊಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ದ ಲಾಜಿಕ್ ಆಫ್ ಲರ್ನಿಂಗ್ ಇಂಗ್ಲೀಷ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಅಂತ ಹೇಳ್ತಾ ಎಫೆಕ್ಟಿವ್ ಟಾಪಿಕ್ ಅಂತಲೇ ಹೇಳ್ತೀನಿ ಚಾಪ್ಟರ್ನ. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಇಲ್ಲಿ ನಾನು ಕೆಲವೊಂದು ಬೈಫರ್ಕೇಷನ್ ಮಾಡಿದ್ದೀನಿ. ಅಂದರೆ ಹೌ ಆಫನ್ ಡು ಡಸ್. ಓಕೆನಾ? ಹೌ ಆಫನ್ ಡು ಡಸ್. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂದರೆ ಮಧ್ಯದಲ್ಲಿ ವಾಯ್ಸ್ ಬ್ರೇಕ್ ಆಗುತ್ತೆ ಅಂತ ಫ್ರೆಂಡ್ಸ್. ಮತ್ತು ಇಲ್ಲಿ ಹೊರಗಡೆ ಮಕ್ಕಳದ್ದು ಸೌಂಡ್ ಇದೆ, ಸೊ ಅದಕ್ಕೋಸ್ಕರನೇ. ಹೌ ಆಫನ್ ಡು ಐ ವಾಚ್ ಮೂವಿ. ನಾನು ಒಂದು ದಿನದಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಎಷ್ಟು ಸಲ ನಾನು ಒಂದು ಪಿಕ್ಚರ್ನ ನೋಡಬಲ್ಲೆ? ಓಕೆನಾ? ಐಟ್ ಬಿ ಇನ್ ಎ ಥಿಯೇಟರ್ ಆರ್ ಇನ್ ಅ ಹೌಸ್. ಹೌ ಆಫನ್ ಡು ಐ ವಾಚ್ ಮೂವಿ? ಇನ್ ಎ ಡೇ, ಇನ್ ಎ ಮಂತ್, ಇನ್ ಎ ವೀಕ್, ಇನ್ ಎ ಇಯರ್, ಇನ್ ಎ 6 months, ಏನಾದರೂ ಇರ್ಬೋದು. ನೆಕ್ಸ್ಟ್, ಹೌ ಆಫನ್ ಡು ಯು ಗೋ ಟು ಮಾರ್ಕೆಟ್? ಹೌ ಆಫನ್ ಡು ಯು ಗೋ ಟು ಮಾರ್ಕೆಟ್? ಹೌ ಆಫನ್ ಡು ಐ ವಾಚ್ ಮೂವಿ ಆಯಿತು. ಹೌ ಆಫನ್ ಡು ಯು ಗೋ ಟು ದ ಮಾರ್ಕೆಟ್? ಹೌ ಆಫನ್ ಡು ವಿ ರೀಡ್ ಬುಕ್? ಮೈಟ್ ಬಿ ಎ ಬುಕ್, ಮೈಟ್ ಬಿ ಎ ನ್ಯೂಸ್ ಪೇಪರ್, ಮೈಟ್ ಬಿ ಎ ನಾವೆಲ್, ಮೈಟ್ ಬಿ ಎ ಯಾವ್ದಾದ್ರು ಭಗವದ್ಗೀತಾ, ಯಾವ್ದಾದ್ರು ಬುಕ್ಸ್ ಆಗಿರ್ಬೋದು. ಓಕೆ, ಸೊ ಹೌ ಡು ಐ ವಾಚ್ ದ ಮೂವಿ? ಹೌ ಡು ಐ ವಾಚ್ ದ ಮೂವಿ ಹೌ ಮೆನಿ ಟೈಮ್ಸ್? ಹೌ ಡು ಯು ಗೋ ಟು ದ ಮಾರ್ಕೆಟ್? ಹೌ ಮೆನಿ ಟೈಮ್ಸ್ ಅಂತಲೇ ಬರುತ್ತೆ. ಹೌ ಡು ವಿ watch the movie? How do we go to the market? How do you read books? How do I read book? How do we read book? How do they read book? ಓಕೆನಾ? ಇದು ಐ ಯು ವಿ ದೇ ವಾಚ್ಗೂ ಆಗುತ್ತೆ, ಗೋಗೂ ಆಗುತ್ತೆ, ರೀಡ್ಗೂ ಆಗುತ್ತೆ, ಕ್ಲೀನ್ಗೂ ಆಗುತ್ತೆ. ಕಮಿಂಗ್ ಟು ದ ಫೋರ್ತ್ ಒನ್ ಬಟ್ ನಾಟ್ ದ ಲೀಸ್ಟ್, ಹೌ ಆಫನ್ ಡು ಐ ಕ್ಲೀನ್ ದ ಹೌಸ್? ಇಲ್ಲಿ ಹೇಳಿದ್ನಲ್ಲ, ನಾನು ಬುಕ್ ಆದರೂ ಇರ್ಬೋದು, ನ್ಯೂಸ್ ಪೇಪರ್ ಆದರೂ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಓಕೆನಾ? ನೆಕ್ಸ್ಟ್, how often do I read newspaper or a book? How often do they clean the house? How often do they clean the house? Okay na? How often you clean the house? How often do we clean the house? How often they clean the house? Okay? I think I'm very clear and precise in ನಾಲ್ಕು ಏನೇನಿದೆಯೋ ಅದ್ರ ಬಗ್ಗೆ. ಓಕೆನಾ? ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಹೋಗೋಣ. How often I, you, we, they, Pakka. Next, how often do he play in the park? So, ಇದು ಪಕ್ಕ ಆಗಿದೆ. ಓಕೆನಾ? How often does he play in the park? How often does he go to the shop? How often does he meet up with the friends? ಓಕೆನಾ? How often does she play in the park? How often does she go to the shop? How often does she meet up her friends? How often it ಅಂದರೆ ಯಾವುದಾದ್ರು ಒಂದು ಮಗುನೋ ಒಂದು ಹುಡುಗನೋ, ರಾಹುಲ್ ಅಂತ ತಗೊಳ್ಳಿ. How often Rahul play in the go to play? How often Rahul go to the shop? ಓಕೆನಾ? How often Rahul meet up with the or catch up with the friends? Okay. Next, how often does Hema go to the play? How often does Hema go to the shop? How often does Hema meet up with friends? How often Hema happens to go out? ಓಕೆನಾ? ಈ ಥರ ವರ್ಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಎ ಸಿಂಗಲ್ ವರ್ಡ್ ಕೆನ್ ಹ್ಯಾವ್ ಎ ಮೆನಿ ಮೋರ್ ಮೀನಿಂಗ್ ಅಂತ ಹೇಳ್ತಾ ಡಿಫ್ರೆಂಟ್ ಕಾನ್ಸೆಪ್ಟೇ ಅಲ್ವಾ ಇವತ್ತಿನ ವಿಡಿಯೋ. ನೋಡಿದ್ರೆ ಇವತ್ತಿನ ಕಾನ್ಸೆಪ್ಟು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದ್ರು ಡೌಟು, ಕ್ಯೂರೀಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಒಬ್ಬಲ್ಲ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಅದನ್ನು ಹೇಳ್ತಾ